ಕೆಲವೊಮ್ಮೆ ನಾವು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೂ ಸಿಗದ ಲಾಭ ಕೇವಲ ಒಂದು ಚಾ ಕುಡಿಯುವಷ್ಟಿರೋ ಹಣದಲ್ಲಿ ಸಿಕ್ಕಿಬಿಡುತ್ತೆ. ಇವತ್ತು ನಾವು ಹೇಳ್ತಿರೋದು ಕೇರಳದ ಆ 11 ಅದೃಷ್ಟವಂತ ಮಹಿಳೆಯರ ಬಗ್ಗೆ. ಇವರು ಮಾಡ್ತಿದ್ದ ಕೆಲಸ ಏನು ಗೊತ್ತಾ? ಬೀದಿ ಬೀದಿ ಅಲೆದು ಕಸ ಗುಡಿಸೋದು. ಆದ್ರೆ ಇವತ್ತು ಇವರ ಅಕೌಂಟ್ನಲ್ಲಿ ಕೋಟಿ ಕೋಟಿ ಹಣ ಇದೆ. ಈ ಪವಾಡ ನಡೆದಿದ್ದು ಹೇಗೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಯೋಣ. ನಾನು ನಿಮ್ಮ ಭುವಿಕಾ ಸುವರ್ಣ. ಕೇರಳದ ಮಲಪುರಂ ಜಿಲ್ಲೆಯ ಪರಪನಂಗಡಿ ಅನ್ನೋ ಊರು. ಇಲ್ಲಿ ಹರಿತಕ್ರಮ ಸೇನೆ ಅನ್ನೋ ಗ್ರೂಪ್ನಲ್ಲಿ ಈ 11 ಮಹಿಳೆಯರು ಕೆಲಸ ಮಾಡ್ತಿದ್ರು. ಇವರ ದಿನನಿತ್ಯದ ಕೆಲಸ ಮನೆ ಮನೆಗೆ ಹೋಗಿ ಪ್ಲಾಸ್ಟಿಕ್ ಕಸ ಕಲೆಕ್ಟ್ ಮಾಡೋದು. ಬಂದ ಅಲ್ಪ ಸ್ವಲ್ಪ ಸಂಬಳದಲ್ಲಿ ಮನೆ ಬಾಡಿಗೆ, ಮಕ್ಕಳ ಓದು, ಸಾಲ ತೀರಿಸೋದೇ ಇವರಿಗೆ ದೊಡ್ಡ ಸಾಹಸವಾಗಿತ್ತು. ಇವರಲ್ಲಿ ಒಬ್ಬೊಬ್ಬರದು ಒಂದೊಂದು ಕಣ್ಣೀರಿನ ಕತೆ ಇತ್ತು. ಆದ್ರೆ ಇವರೆಲ್ಲರನ್ನು ಒಂದು ಮಾಡಿದ್ದು ಅವರ ಸ್ನೇಹ ಮತ್ತು ಆ ಒಂದು ಲಾಟ್ರಿ ಟಿಕೆಟ್. ಕಳೆದ ವರ್ಷ ಕೇರಳದಲ್ಲಿ ಮಾನ್ಸೂನ್ ಬಂಪರ್ ಲಾಟ್ರಿ ಅನೌನ್ಸ್ ಆಗಿತ್ತು. ಅದರ ಫಸ್ಟ್ ಪ್ರೈಸ್ ಬರೋಬ್ಬರಿ 10 ಕೋಟಿ ರೂಪಾಯಿ. ಆ ಲಾಟ್ರಿ ಟಿಕೆಟ್ ಬೆಲೆ 250 ರೂಪಾಯಿ ಇತ್ತು. ಒಬ್ಬೊಬ್ಬರೇ ಅಷ್ಟು ಹಣ ಹಾಕಿ ಟಿಕೆಟ್ ತಗೊಳ್ಳೋ ಪರಿಸ್ಥಿತಿಯಲ್ಲಿ ಇವರು ಇರಲಿಲ್ಲ. ಆಗ ಇವರೆಲ್ಲ ಸೇರಿ ಒಂದು ಪ್ಲಾನ್ ಮಾಡಿದ್ರು. ನಾವೆಲ್ಲರೂ ಸೇರಿ ಸ್ವಲ್ಪ ಸ್ವಲ್ಪ ಹಣ ಹಾಕೋಣ ಅಂತ ಡಿಸೈಡ್ ಮಾಡಿದ್ರು. 9 ಜನ ತಲಾ 25 ರೂಪಾಯಿ ಹಾಕಿದ್ರು. ಇನ್ನುಳಿದ ಇಬ್ಬರ ಹತ್ತಿರ ಅಷ್ಟು ಹಣನೂ ಇರಲಿಲ್ಲ. ಹಾಗಾಗಿ ಅವರಿಬ್ಬರು ಸೇರಿ 25 ರೂಪಾಯಿ ಅಂದ್ರೆ ಒಬ್ಬೊಬ್ಬರು 12.50 ರೂಪಾಯಿ ಹಾಕಿದ್ರು. ಹೀಗೆ 11 ಜನ ಸೇರಿ ಕಲೆಕ್ಟ್ ಮಾಡಿದ ಆ 250 ರೂಪಾಯಿಯೇ ಇವರ ಲೈಫ್ ಚೇಂಜ್ ಮಾಡುತ್ತೆ ಅಂತ ಇವರು ಕನಸಿನಲ್ಲೂ ಅನ್ಕೊಂಡಿರಲಿಲ್ಲ. ರಿಸಲ್ಟ್ ಬಂದ ದಿನ ಇವರು ತಗೊಂಡಿದ್ದ MB200261 ನಂಬರ್ನ ಟಿಕೆಟ್ಗೆ ಬಂಪರ್ ಹೊಡೆದಿತ್ತು. 10 ಕೋಟಿ ರೂಪಾಯಿ ಲಾಟ್ರಿ ಇವರ ಪಾಲಾಗಿತ್ತು. ಮೊದಲಿಗೆ ಇವರಿಗೆ ನಂಬಿಕೆ ಆಗ್ಲಿಲ್ಲ. ಕಸ ಗುಡಿಸೋ ನಮಗೆ 10 ಕೋಟಿನ ಅಂತ ಶಾಕ್ ಆಗಿದ್ರು. ಟ್ಯಾಕ್ಸ್ ಎಲ್ಲ ಕಳೆದು ಇವರ ಕೈಗೆ ಸುಮಾರು 6.3 ಕೋಟಿ ರೂಪಾಯಿ ಬಂತು. ಇವತ್ತು ಇವರ ಹತ್ತಿರ ಸ್ವಂತ ಮನೆ ಇದೆ, ಸಾಲ ತೀರಿ ಹೋಗಿದೆ, ಮಕ್ಕಳ ಫ್ಯೂಚರ್ ಸೇಫ್ ಆಗಿದೆ. ಆದ್ರೆ ಇವರ ಗ್ರೇಟ್ನೆಸ್ ನೋಡಿ. ಲಾಟ್ರಿ ಹೊಡೆದ ಮೇಲೂ ನಾವು ಕಸ ಕಲೆಕ್ಟ್ ಮಾಡೋ ಕೆಲಸ ಬಿಡಲ್ಲ. ಯಾಕೆಂದ್ರೆ ಈ ಕೆಲಸವೇ ನಮಗೆ ಅದೃಷ್ಟ ತಂದಿದೆ ಅಂತ ಇವತ್ತಿಗೂ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಆ 11 ಮಹಿಳೆಯರಲ್ಲಿ ಇಬ್ಬರ ಹತ್ತಿರ ಕೇವಲ 25 ರೂಪಾಯಿ ಕೊಡೋಕ್ಕೂ ಹಣ ಇರಲಿಲ್ಲ. ನಮ್ಮ ಹತ್ರ ದುಡ್ಡಿಲ್ಲಪ್ಪ, ನಾವು ಈ ಸಲ ಲಾಟ್ರಿ ಬೇಡ ಅನ್ಕೊಂಡಿದ್ವಿ ಅಂತ ಅವರು ಕಣ್ಣೀರ್ ಹಾಕಿದ್ರು. ಆದ್ರೆ ಮಿಕ್ಕಿದ 9 ಜನ ಬಿಡಲಿಲ್ಲ. ಪರವಾಗಿಲ್ಲ, ಇರೋದನ್ನೇ ಹಂಚಿಕೊಳ್ಳೋಣ ಅಂದ್ರು. ನೋಡಿ, ಆ ಒಂದು ಸಣ್ಣ ಸಹಾಯವೇ ಇವತ್ತು ಅವರನ್ನ ಕೋಟ್ಯಾಧಿಪತಿ ಮಾಡಿದೆ. ಇದನ್ನೇ ಅಲ್ವಾ ಮಾನವೀಯತೆ ಅನ್ನೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದಕ್ಕೆ ಇವರೇ ಬೆಸ್ಟ್ ಎಕ್ಸಾಂಪಲ್. ನೀವು ಕೂಡ ಈ ರೀತಿ ಲಾಟ್ರಿ ಟ್ರೈ ಮಾಡಿದ್ದೀರಾ? ಅಥವಾ ನಿಮ್ಮ ಲೈಫ್ನಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಘಟನೆ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.